ಒಂದು ಹಳ್ಳಿಯಲ್ಲಿ ಬಡ ಅಜ್ಜಿ ಇದ್ದಳು. ಆಕೆಯ ಹೆಸರು ಲಕ್ಷ್ಮಮ್ಮ. ಆಕೆ ತುಂಬಾ ಬಡವಳಾಗಿದ್ದರು. ಹೃದಯದಲ್ಲಿ ತುಂಬಾ ಒಳ್ಳೆಯತನ ಇತ್ತು. ದಿನವೂ ಬೆಳಗ್ಗೆ ಎದ್ದು ತನ್ನ ಸಣ್ಣ ಗುಡಿಸಿಲಿನ ಮುಂದೆ ಸ್ವಚ್ಛತೆ ಮಾಡುತ್ತಿದ್ದಳು. ನಂತರ ಹಳ್ಳಿಯ ಮನೆಗಳಿಗೆ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿ ತನ್ನ ಊಟದ ವ್ಯವಸ್ಥೆ ಮಾಡಿಕೊಂಡು ಬದುಕುತ್ತಿದ್ದಳು. ಅದೇ ಹಳ್ಳಿಯಲ್ಲಿ ಮಂಜರಿ ಎಂಬ ಶ್ರೀಮಂತ ಹುಡುಗಿ ಇದ್ದಳು. ಅವಳು ದೊಡ್ಡ ಮನೆ, ಅಯ್ಯೋ ಎಷ್ಟು ಸಂಪತ್ತು, ನೌಕರರು ಎಲ್ಲವೂ ಇದ್ದರೂ ಹೃದಯದಲ್ಲಿ ಸ್ವಲ್ಪ ಗರ್ವ ಮತ್ತು ಅಹಂಕಾರ ಇತ್ತು. ಬಡವರನ್ನು ಅಷ್ಟಾಗಿ ಗೌರವಿಸುತ್ತಿರಲಿಲ್ಲ. ತನ್ನ ಸುಖ ಸೌಲಭ್ಯಗಳಲ್ಲೇ ಮುಳುಗಿದ್ದಳು. ಒಂದು ದಿನ ಭಾರೀ ಮಳೆ ಬಂತು. ಹಳ್ಳಿಯ ಹಲವಾರು ಮನೆಗಳು ನೀರಿನಿಂದ ತುಂಬಿ ಹೋದವು. ಲಕ್ಷ್ಮಮ್ಮನ ಸಣ್ಣ ಗುಡಿಸಿಲು ಕುಸಿದುಬಿಟ್ಟಿತು. ಆಕೆ ಏನು ಮಾಡಬೇಕೆಂದು ತಿಳಿಯದೆ ನಡುಗುತ್ತ ನಿಂತಳು. ಊರಿನ ಜನರು ತಮ್ಮ ತಮ್ಮ ಸಮಸ್ಯೆಗಳಲ್ಲಿ ತೊಡಗಿಕೊಂಡಿದ್ದರು. ಯಾರಿಗೂ ಆಕೆಯ ಬಗ್ಗೆ ಗಮನ ಕೊಡಲು ಸಮಯ ಇರಲಿಲ್ಲ. ಆ ಸಮಯದಲ್ಲಿ ಮಂಜರಿ ತನ್ನ ಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಲಕ್ಷ್ಮಮ್ಮ ಮಳೆಯಲ್ಲಿ ನಿಂತಿರುವುದನ್ನು ನೋಡಿ ಮೊದಲಿಗೆ ಅವಳು ಕಡೆಗಣಿಸಬೇಕೆಂದು ಅನಿಸಿತು. ಆದರೆ ಏನೋ ಮನಸ್ಸಿನಲ್ಲಿ ಒಂದು ದಯೆಯ ಭಾವನೆ ಮೂಡಿತು. ಸ್ವಲ್ಪ ಯೋಚಿಸಿದ ನಂತರ ತನ್ನ ನೌಕರರಿಗೆ ಹೇಳಿ ಅವಳನ್ನು ಒಳಗೆ ಕರೆತನ್ನಿ ಎಂದು ಹೇಳಿದಳು. ಲಕ್ಷ್ಮಮ್ಮ ಆಶ್ಚರ್ಯಗೊಂಡಳು. ಮಂಜರಿಯ ಮನೆಯೊಳಗೆ ಹೋಗಿ ಕುಳಿತಳು. ಅವಳಿಗೆ ಬಿಸಿ ಊಟ, ಒಣ ಬಟ್ಟೆ ಕೊಟ್ಟರು. ನೀವು ಇಲ್ಲಿ ಇರಬಹುದು, ನಿಮ್ಮ ಮನೆ ಸರಿಯಾಗುವವರೆಗೂ ಎಂದು ಮಂಜರಿ ಹೇಳಿದಳು. ಆ ಮಾತು ಕೇಳಿ ಲಕ್ಷ್ಮಮ್ಮ ಕಣ್ಣೀರು ಹಾಕಿದಳು. ಆ ದಿನದಿಂದ ಮಂಜರಿಯ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಯಿತು. ಲಕ್ಷ್ಮಮ್ಮ ಪ್ರತಿದಿನ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಮಂಜರಿಗೆ ಒಳ್ಳೆಯ ಕಥೆಗಳು ಹೇಳುತ್ತಿದ್ದಳು. ತನ್ನ ಜೀವನದ ಅನುಭವಗಳನ್ನು ಹಂಚಿಕೊಂಡಳು. ಹಣವಿದ್ದರೆ ಮಾತ್ರ ಸಂತೋಷ ಸಿಗೋದಿಲ್ಲ ಮಗಳೇ, ಒಳ್ಳೆಯ ಹೃದಯ ಇದ್ದರೆ ಮಾತ್ರ ನಿಜವಾದ ಸಂತೋಷ ಸಿಗುತ್ತದೆ ಎಂದು ಹೇಳುತ್ತಿದ್ದಳು. ಮಂಜರಿ ಆ ಮಾತುಗಳನ್ನು ನಿಧಾನವಾಗಿ ಮನಸ್ಸಿಗೆ ತೆಗೆದುಕೊಂಡಳು. ಅವಳು ಹಳ್ಳಿಯ ಬಡವರ ಕಡೆ ಗಮನ ಕೊಡಲು ಶುರುಮಾಡಿದಳು. ಅವರಿಗೆ ಆಹಾರ, ಬಟ್ಟೆ ಕೊಡುವುದರ ಜೊತೆಗೆ ಅವರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಹುಡುಕಲು ಪ್ರಯತ್ನಿಸುತ್ತಿದ್ದಳು. ಒಂದು ದಿನ ಲಕ್ಷ್ಮಮ್ಮ ಅನಾರೋಗ್ಯಕ್ಕೆ ಒಳಗಾದಳು. ಮಂಜರಿ ತುಂಬಾ ಕಾಳಜಿಯಿಂದ ಅವಳನ್ನು ನೋಡಿಕೊಂಡಳು. ವೈದ್ಯರನ್ನು ಕರೆಸಿ ಚಿಕಿತ್ಸೆ ಮಾಡಿಸಿದಳು. ನೀವು ನನ್ನ ಅಜ್ಜಿ ಹಾಗಿದ್ದೀರಾ ಎಂದು ಮಂಜರಿ ಹೇಳಿದಾಗ ಲಕ್ಷ್ಮಮ್ಮ ಸಂತೋಷದಿಂದ ನಗಿದಳು. ಕಾಲ ಕಳೆದಂತೆ ಲಕ್ಷ್ಮಮ್ಮ ಚೇತರಿಸಿಕೊಂಡಳು. ಅವಳ ಗುಡಿಸಿಲು ಮರು ನಿರ್ಮಾಣವಾಗಿತ್ತು. ಆದರೆ ಈಗ ಅವಳು ಒಬ್ಬಳೇ ಅಲ್ಲ. ಮಂಜರಿ ಅವಳನ್ನು ತನ್ನ ಕುಟುಂಬದ ಭಾಗವಾಗಿ ನೋಡುತ್ತಿದ್ದಳು.